ಸೀಮಾಂಧ್ರವನ್ನು ಕೆಂಡ ಮಾಡ್ತು ಆಂಧ್ರ ವಿಭಜನೆ ಮುಂದುವರೆದಿದೆ ಭಾರೀ ಪ್ರತಿಭಟನೆ. ಮತ್ತೆ 13 ಕಾಂಗ್ರೆಸ್ ಶಾಸಕರಿಂದ ರಾಜೀನಾಮೆ. ಕರ್ನಾಟಕದಲ್ಲಿ ವಿಭಜನೆ ಹೋರಾಟಕ್ಕೆ ಮರುಜೀವ. ಪ್ರತ್ಯೇಕ ರಾಜ್ಯಕ್ಕೆ ಬೇಡಿಕೆ ಇಟ್ಟರು ಪುನರೂರು. ತಳು ರಾಜ್ಯ ಬೇಡಿಕೆಗೆ ಒಕ್ಕೊರಲ ಖಂಡನೆ. ಕಾವೇರಿ ಲೋಕಸಭಾ ಉಪಚುನಾವಣೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದರಲು ಬಿಜೆಪಿ ಚಿಂತನೆ. ಜೆಡಿಎಸ್ ಜೊತೆ ಕೈ ಜೋಡಿಸಲು ನಡೆದಿದೆ ಸಮಾಲೋಚನೆ. ತುಮಕೂರಿನಲ್ಲಿ ಮತ್ತೆ ಕಾಡಾನೆ ಕಾಟ. ರೈತನನ್ನು ಬಲಿ ಪಡೆದ ಒಂಟಿ ಸಲಗ. ಕಾಡಾನೆ ಓಡಿಸಲು ಮುಂದುವರೆದಿದೆ ಕಾರ್ಯಾಚರಣೆ. ರಾಜ್ಯದ ಹಲವೆಡೆ ಒರಡನ ಆರ್ಭಟ. ಅಪಾಯ ಮೀರಿ ಹರಿಯುತ್ತಿರುವ ನದಿಗಳಿಂದ ಜನರ ಪರದಾಟ. ಮಡಿಕೇರಿಯಲ್ಲಿ ಮತ್ತೆ ಜೋರಾಗಿದೆ ಮಳೆಯ ರಗಳೆ. ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹುಗಾರ್. ಇವತ್ತು ಮತ್ತೆ ಕರ್ನಾಟಕದಲ್ಲಿ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬಂದಿದೆ. ಈಗಾಗಲೇ ತೆಲಂಗಾಣ ರಾಜ್ಯ ರಚನೆ ಆದ ನಂತರ ದೇಶದ ವಿವಿಧ ಭಾಗಗಳಲ್ಲಿ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬಂದಿತ್ತು. ಆದರೆ ಕರ್ನಾಟಕದಲ್ಲಿ ಮಾತ್ರ ಈಗ ತುಳು ರಾಜ್ಯ ರಚನೆಗೆ ಕಸಾಪ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಪುನರೂರು ಒಂದು ಧ್ವನಿಯನ್ನು ಎತ್ತಿದ್ದಾರೆ. ಇದ್ರ ಜೊತೆಗೆ ರಾಜ್ಯದಲ್ಲಿ ಪ್ರವಾಹ ಕೂಡ ಇನ್ನೂ ಮುಂದುವರೆದಿದೆ. ಮತ್ತೊಂದು ಕಡೆ ಇವತ್ತು ಲೋಕಸಭಾ ಉಪಚುನಾವಣೆಗೆ ರಾಜಕೀಯ ಪಕ್ಷಗಳಲ್ಲಿ ಕಸರತ್ತು ನಡೆದಿದ್ದಾರೆ. ವಿಶೇಷವಾಗಿ ಜೆಡಿಎಸ್ ಬಿಜೆಪಿ ಮತ್ತೆ ಸ್ನೇಹಕ್ಕೆ ಮುಂದಾಗಿದೆ ಅನ್ನೋದು ಈ ಎಲ್ಲ ಸುದ್ದಿಗಳು ನಾನು ಕೊಡ್ತೇನೆ. ಅದ್ರ ಜೊತೆಗೆ ಪ್ರತ್ಯೇಕ ರಾಜ್ಯದ ಕೂಗಿನ ಬಗ್ಗೆ ವಿಸ್ತೃತ ಚರ್ಚೆಯನ್ನು ಕೊಡ್ತೇನೆ ನಾನು ಮಾಡ್ತೀನಿ. ಅದಕ್ಕಿಂತ ಮೊದಲು ಇವತ್ತು ಉಪಚುನಾವಣೆ ಹಿನ್ನೆಲೆಯಲ್ಲಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಾಂಗ್ರೆಸ್ನ ಹಿರಿಯ ನಾಯಕ ಡಿ ಕೆ ಶಿವಕುಮಾರ್ ತಮ್ಮ ಸಹೋದರನ ಜೊತೆಗೆ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ತೆರಳಿದ್ದಾರೆ. ಮಹತ್ವದ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಲೋಕಸಭಾ ಉಪಚುನಾವಣೆ ಹಿನ್ನೆಲೆಯಲ್ಲಿ ಜೋರಾಗ್ತಾ ಇದೆ ಉಪಚುನಾವಣೆ ಕಾವು. ಕಾಂಗ್ರೆಸ್ ಪಕ್ಷದ ಹುರಿಯಾಳಿ ಯಾರಾಗಬೇಕು ಅನ್ನುವಂಥದ್ದರ ಒಂದು ಇನ್ನೂ ಕೂಡ ಕುತೂಹಲ ಇರೋದ್ರಿಂದ ಲೋಕಸಭಾ ಉಪಚುನಾವಣೆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಸಹೋದರ ಡಿ ಕೆ ಸುರೇಶ್ ಜೊತೆಗೆ ಸಿಎಂ ನಿವಾಸಕ್ಕೆ ತೆರಳಿದ್ದಾರೆ. ಈಗಾಗಲೇ ಚರ್ಚೆಯನ್ನು ಕೂಡ ಸಿದ್ದರಾಮಯ್ಯ ಜೊತೆಗೆ ಮಾಡ್ತಾ ಇದ್ದಾರೆ. ಬಹುತೇಕ ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿ ಯಾರು ಅನ್ನುವಂಥದ್ದು ಇನ್ನೂ ಕೂಡ ಖಚಿತ ಆಗಿಲ್ಲ. ಹಾಗಾಗಿ ಡಿ ಕೆ ಸುರೇಶ್ ಜೊತೆಗೆ ಡಿ ಕೆ ಶಿವಕುಮಾರ್ ತೆರಳಿರ್ತಕ್ಕಂಥದ್ದು ಮಹತ್ವ ಪಡೆದುಕೊಂಡಿದೆ. ನಂತರ ಡಿ ಕೆ ಶಿವಕುಮಾರ್ ಸಹೋದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ನಿವಾಸಕ್ಕೂ ಕೂಡ ಭೇಟಿ ಮಾಡಿ ಅಲ್ಲೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಪ್ರತ್ಯೇಕ ತೆಲಂಗಾಣ ರಾಜ್ಯ ರಚನೆಯ ಹಸಿರು ನಿಶಾನೆ ಸಿಗ್ತಾ ಇದ್ದಾಗೆ ಸೀಮಾಂಧ್ರದಲ್ಲಿ ಅಗ್ನಿಕುಂಡ ಆಗಿದೆ. ಪ್ರತಿಭಟನೆ ಕಾವು ದಿನೇ ದಿನೇ ಏರ್ತಾ ಇದೆ. ಸೀಮಾಂಧ್ರದಲ್ಲಿ ಇವತ್ತು ಪ್ರತಿಭಟನೆ ಕಾವು ಹೇಗಿತ್ತು, ಮತ್ತೆ ಈಗಾಗಲೇ ಕಾಂಗ್ರೆಸ್ನ ಶಾಸಕರು ಸಚಿವರು ರಾಜೀನಾಮೆ ಬೆದರಿಕೆಯನ್ನು ಕೊಡ್ತಾರೆ. ಈಗಾಗಲೇ ಕೆಲವರು ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ. ಬನ್ನಿ ಆಂಧ್ರದಲ್ಲಿ ಯಾವ ರೀತಿಯಾದಂಥ ರಾಜಕೀಯ ಕಾವು ಏರ್ತಾ ಇದೆ ಆ ಪ್ಯಾಕೇಜ್ ನೋಡ್ಕೊಂಡ್ಬರೋಣ. ಸೀಮಾಂಧ್ರದಲ್ಲಿ ಮುಂದುವರೆದ ಅಖಂಡ ಹೋರಾಟ. ಪ್ರತಿಭಟನೆ ಅಂಗವಾಗಿ 13 ಶಾಸಕರಿಂದ ರಾಜೀನಾಮೆ, 14 ಸಚಿವರಿಂದ ರಾಜೀನಾಮೆ ಬೆದರಿಕೆ. ಪ್ರತ್ಯೇಕ ತೆಲಂಗಾಣ ರಾಜ್ಯ ರಚನೆ ವಿರೋಧಿಸಿ ಸೀಮಾಂಧ್ರದಲ್ಲಿ ಪ್ರತಿಭಟನೆಯ ಕಿಚ್ಚು. ಅದರಲ್ಲೂ ರಾಯಲಸೀಮೆಯಲ್ಲಿ ಹೋರಾಟ ಉಗ್ರ ಸ್ವರೂಪ ಪಡೆದುಕೊಂಡಿದೆ. ಅನಂತಪುರಂ ಜಿಲ್ಲೆಯ ಧರ್ಮಾವರಂನಲ್ಲಿ ಗಾಂಧಿ ಪ್ರತಿಮೆ ಬಳಿ ಪ್ರತಿಜ್ಞೆ ಮಾಡಿದ ಪ್ರತಿಭಟನಾಕಾರರು ಇಬ್ಬಾಗ ನಿರ್ಧಾರ ಬದಲಿಸುವವರೆಗೂ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಈ ವೇಳೆ ಸೀಮೆ ಎಣ್ಣೆ ಮೈಮೇಲೆ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಯತ್ನವೊಂದು ನಡೆಯಿತು. ಮತ್ತೊಂದೆಡೆ ಕರಾವಳಿ ಭಾಗದಲ್ಲಿ ಹೋರಾಟ ತೀವ್ರಗೊಂಡಿದ್ದು ಕೇಂದ್ರ ತನ್ನ ನಿರ್ಧಾರ ಬದಲಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಇನ್ನು ಬಂದ್ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಸೀಮಾಂಧ್ರ ಸ್ತಬ್ಧಗೊಂಡಿತು. ಬಸ್ ಸಂಚಾರ, ಅಂಗಡಿ ಮುಂಗಟ್ಟು ಎಲ್ಲವೂ ಬಂದ್ ಆಗಿದ್ದರಿಂದ ಜನಜೀವನ ಅಸ್ತವ್ಯಸ್ತಗೊಂಡಿತು. ಈ ಮಧ್ಯೆ ರಾಜ್ಯ ವಿಭಜನೆ ಖಂಡಿಸಿ ಸೀಮಾಂಧ್ರದ 13 ಶಾಸಕರು ಇವತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಹೈದರಾಬಾದ್ನಲ್ಲಿ ಇವತ್ತು ಹಲವು ಸುತ್ತಿನ ಸಭೆ ನಡೆಸಿದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಸಂಜೆ ವೇಳೆ ಸ್ಪೀಕರ್ಗೆ ಫ್ಯಾಕ್ಸ್ ಮೂಲಕ ತಮ್ಮ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ.
ಮತ್ತೊಂದೆಡೆ ಪ್ರತ್ಯೇಕ ತೆಲಂಗಾಣ ರಾಜ್ಯಕ್ಕೆ ಸಂಬಂಧಿಸಿದ ಮಸೂದೆಯನ್ನ ಈ ಬಾರಿ ಮುಂಗಾರು ಅಧಿವೇಶನದಲ್ಲಿ ಮಂಡನೆ ಮಾಡುವ ಸಾಧ್ಯತೆಯನ್ನ ಗೃಹ ಸಚಿವ ಸುಶೀಲ್ ಕುಮಾರ್ ಶಿಂಧೆ ತಳ್ಳಿಹಾಕಿದ್ದಾರೆ. ಕನಿಷ್ಠ 6 ತಿಂಗಳ ನಂತರ ರಾಜ್ಯ ವಿಭಜನೆ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಒಟ್ಟಾರೆ ಸೀಮಾಂಧ್ರದಲ್ಲಿ ಭಾರೀ ಹೋರಾಟದ ನಡುವೆಯೂ ಕಾಂಗ್ರೆಸ್ ತನ್ನ ಪ್ರತ್ಯೇಕ ರಾಜ್ಯ ರಚನೆಯಲ್ಲಿ ಅಚಲ ನಿಲುವು ಮುಂದುವರಿಸಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸೊ ಪ್ರತ್ಯೇಕ ರಾಜ್ಯದ ಕೂಗು ಕೇವಲ ಆಂಧ್ರದ ಒಂದು ಎಫೆಕ್ಟ್ ಅಂತ ಹೇಳ್ಬೋದು. ಈಗಾಗಲೇ ಬೇರೆ ಬೇರೆ ಕಡೆಗಳು ಕೂಡ ಆ ಕೂಗು ಕೇಳಿ ಬರ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಅಂತ ಒಂದು ಕೂಗು ಬಂದಿದೆ. ಸೊ ಈಗ ಲೋಕಸಭಾ ಉಪಚುನಾವಣೆ ಕಾವು ಕೂಡ ರಾಜ್ಯದಲ್ಲಿ ಏರ್ತಾ ಇದೆ. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯದಲ್ಲಿ ಬಿಜೆಪಿ JDS ಮತ್ತೆ ಬಾಯಿ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರಗಳು. ಇದ್ರ ಮಧ್ಯೆ ನಾಳೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನ ಅಖೈರುಗೊಳಿಸುತ್ತೆ. ಸೊ ಆ ಒಂದು ವಿಶೇಷ ವರದಿ ಕೂಡ ನೋಡ್ಕೋಬಹುದು. ರಾಜ್ಯ ಲೋಕಸಭಾ ಉಪಚುನಾವಣೆ, ಕಾಂಗ್ರೆಸ್ JDSನಿಂದ ಯಾರಿಗೆ ಮಣೆ? ಬಿಜೆಪಿ JDS ನಡುವೆ ಮೈತ್ರಿ ಸಾಧ್ಯತೆ. ಮಂಡ್ಯ ಮತ್ತು ಬೆಂಗಳೂರು ಲೋಕಸಭಾ ಉಪಚುನಾವಣೆ ಮತ್ತೆ ರಾಜ್ಯ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ರಾಜ್ಯದ ಮಟ್ಟಿಗೆ ಈ ಉಪಚುನಾವಣೆ ಮುಂದಿನ ಸಂಸತ್ ಚುನಾವಣೆಯ ದಿಕ್ಸೂಚಿ ಎಂದು ಹೇಳಲಾಗುತ್ತಿದೆ. ಆ ಕಾರಣಕ್ಕೆ ಈ ಚುನಾವಣೆಗಳನ್ನ ಗೆದ್ದು ಪಕ್ಷದ ವರ್ಚಸ್ಸು ಹೆಚ್ಚಿಸಿಕೊಳ್ಳಲು ಕಾಂಗ್ರೆಸ್ JDS ಹವಣಿಸುತ್ತಿವೆ. ಇನ್ನು ತನಗೇನೂ ಲಾಭವಿಲ್ಲದಿದ್ರೂ ಕಾಂಗ್ರೆಸ್ ಜನಪ್ರಿಯತೆಗೆ ಕಡಿವಾಣ ಹಾಕಲು ಬಿಜೆಪಿ ಪರ್ಯಾಯ ತಂತ್ರಗಳನ್ನು ಹುಡುಕುತ್ತಿದೆ. ಇದಕ್ಕಾಗಿ JDS ಜೊತೆ ಮೈತ್ರಿ ಮಾಡಿಕೊಳ್ಳುವ ಯೋಚನೆಯಲ್ಲಿದೆ. ಮೂಲಗಳ ಪ್ರಕಾರ ಮೈತ್ರಿ ಒಪ್ಪಂದ ನಡೆದಲ್ಲಿ ಮಂಡ್ಯ ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸದೆ JDSಗೆ ಬೆಂಬಲ ಸೂಚಿಸಲಿದೆ. ಪರಿಷತ್ ಚುನಾವಣೆಯಲ್ಲಿ JDS ಇದೇ ರೀತಿ ಬಿಜೆಪಿಗೆ ಬೆಂಬಲ ನೀಡುವುದು ಎಂಬ ನಿರ್ಣಯಕ್ಕೆ ಬರುವ ಸಾಧ್ಯತೆ ಹೆಚ್ಚಾಗಿದೆ. ವಿಪಕ್ಷಗಳ ಒಕ್ಕೂಟದ ಅಭ್ಯರ್ಥಿ ಕಣಕ್ಕಿಳಿಸುವ ನಿರ್ಣಯಕ್ಕೆ ಎಲ್ಲ ವಿರೋಧ ಪಕ್ಷಗಳು ಒಮ್ಮತದ ನಿರ್ಣಯಕ್ಕೆ ಬಂದಲ್ಲಿ ಬಿಜೆಪಿ ಈ ಬಗ್ಗೆ ಅಂತಿಮ ನಿರ್ಣಯ ಕೈಗೊಳ್ಳಲಿದೆ. ಇದಕ್ಕೆ ಪ್ರತಿಯಾಗಿ ಪರಿಷತ್ನ 3 ಸ್ಥಾನಗಳನ್ನು ಬಿಜೆಪಿಗೆ JDS ಬಿಟ್ಟುಕೊಡಬೇಕು ಎಂಬ ಹೊಂದಾಣಿಕೆಗೆ ಬರಲು ಉಭಯ ಪಕ್ಷಗಳು ಸಜ್ಜಾಗಿವೆ ಎನ್ನಲಾಗಿದೆ. ನಾಳೆ ನವದೆಹಲಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಅಭ್ಯರ್ಥಿ ಹುಡುಕುತ್ತಿರುವ JDS. ಇನ್ನು ನಾಳೆ ನವದೆಹಲಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ನಡೆಯಲಿದ್ದು, ಇದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ನಾಳೆ ಬೆಳಗ್ಗೆನೇ ದೆಹಲಿಗೆ ಹೊರಡಲಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಮಾಜಿ ಶಾಸಕ CS ಪುಟ್ಟರಾಜು ಅವರನ್ನ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಅಂತ ಹೇಳಿರೋ JDS ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿಯನ್ನ ನಾಳೆ ನಿರ್ಧರಿಸಲಿದೆ. ಧರಣೀಶ್ ಬೂಕನಕೆರೆ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್. ಸೊ ಇದು ಉಪಚುನಾವಣೆಯ ಲೆಕ್ಕಾಚಾರಗಳಾದರೆ ಇವತ್ತು KRS ತುಂಬಿದೆ. ಅವಧಿಗೆ ಮೊದಲನೇ KRS ತುಂಬಿದೆ. CM ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದ್ದಾರೆ ಕಣ್ಣಂಬಾಡಿ ಅಣೆಕಟ್ಟೆಯಲ್ಲಿ. ಒಂದು ವಿಶೇಷ ಅಂದರೆ ಸಿದ್ದರಾಮಯ್ಯ ಕೊನೆಗೂ ತಮ್ಮ ಪತ್ನಿಯ ಜೊತೆಗೆ ಬರ್ತಾರೆ ಅನ್ನೋಂಥ ಲೆಕ್ಕಾಚಾರ ಇತ್ತು. ಆ ನಿರೀಕ್ಷೆ ಹುಸಿಯಾಗಿದೆ. ಒಬ್ಬರೇ ಬಂದು ಸಂಪುಟ ಸಹೋದ್ಯೋಗಿಗಳ ಜೊತೆಗೆ ಬಾಗಿನ ಅರ್ಪಿಸಿದ್ದಾರೆ. ಆ ಸುದ್ದಿ ಕೂಡ ನೋಡ್ಕೊಂಡ್ಬರೋಣ. ಕನ್ನಂಬಾಡಿ ತುಂಬಿ ತುಳುಕುತ್ತಿದೆ. ಅವಧಿಗೂ ಮೊದಲೇ KRS ತುಂಬಿ ಬಂದಿದೆ. ಕಾವೇರಿ ಮೈದುಂಬಿ ಹರಿಯುತ್ತಿದ್ದಾಳೆ. ಇಂಥ ಸಂಭ್ರಮದ ನಡುವೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಕಾವೇರಿಗೆ ಬಾಗಿನ ಅರ್ಪಿಸಿದ್ರು. ಸಿದ್ದರಾಮಯ್ಯ ಏಕಾಂಗಿಯೇನೂ ಬಂದಿರಲಿಲ್ಲ. ಹಿಂದೆ ಮುಂದೆ ಕಾರುಗಳಿದ್ದವು, ಬೆಂಬಲಿಗರಿದ್ರು. ಕ್ಯಾಮ್ರಾ ಕಣ್ಣಿನಲ್ಲಿ ಸೆರೆ ಹಿಡಿಯಲು ಪರದಾಡುವಂಥ ವಾತಾವರಣವಿತ್ತು. ಜೊತೆಯಲ್ಲಿ ಅಂಬರೀಷ್ ಇದ್ರು. ಇಷ್ಟಿದ್ರು ಅವರ ಜೊತೆ ಅವರ ಪತ್ನಿ ಇರಲಿಲ್ಲ. ಮೊನ್ನೆಯಷ್ಟೇ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯ ಎಲ್ಲಿಗೆ ಹೋದ್ರೂ ಏಕಾಂಗಿಯಾಗಿಯೇ ಹೋಗ್ತಾರೆ, ನಾವು ಅವರ ಪತ್ನಿಯನ್ನು ನೋಡಬೇಕು ಎಂದು ಸಹೋದ್ಯೋಗಿ ರಮೇಶ್ ಕುಮಾರ್ ಕೆಣಕಿದ್ರು. ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರ ಅಂತಪುರ ನಾವಿಷ್ಟ ಆತ್ಮೀಯರಾಗಿ ಆಲ್ಮೋಸ್ಟ್ 35 ವರ್ಷ ಆಯ್ತು. ಅವ್ರ ಮಿಸ್ಸಸ್ ಮುಖ ಇನ್ನು ನಾವೇ ನೋಡಿಲ್ಲ ಇವತ್ತಿನವರೆಗೆ. ಆ ಅಮ್ಮ ಎಲ್ಲಿರ್ತಾಳೋ, ಏನು ಕೆಲಸ ಮಾಡ್ಕೊಳ್ತಾರೋ, ಅವರು ಸ್ವೇರಿಂಗ್ ಇನ್ ಸೆರೆಮನಿಗೂ ಬರಲಿಲ್ಲ, ಎಲ್ಲೂ ಕಾಣಿಸ್ಕೊಳ್ಳೋದ್ರಿ. ಇದುವರೆಗೂ ಅವ್ರ ಅಂತಃಪುರದ ಸುದ್ದಿ ಎಲ್ಲೂ ಬಂದಿಲ್ಲ. ಬೇರೆ ಅಂತಃಪುರಗಳೇನಾದ್ರೂ ಇದೆಯೋ ನಮಗೆ ಗೊತ್ತಿದೆ, ನಿಮಗೆ ಗೊತ್ತಿದ್ರೆ ಹೇಳಬೇಕು. ನಿರಂಕುಶ ಪ್ರಭುಗಳಿದ್ದಾರೆ, ಅವ್ರಿಗೆ ಇಂಥ ಅಂತಃಪುರಗಳೆಲ್ಲ ಇರ್ತವೆ, ನಮಗೆ ಎಲ್ಲಿಂದ. ಸಿದ್ದರಾಮಯ್ಯ ನಗು ನಗುತ್ತಲೇ ಉತ್ತರ ಕೊಟ್ಟಿದ್ರು. ಈ ಬಾರಿಯಾದ್ರೂ ಸಿದ್ದರಾಮಯ್ಯ ಪತ್ನಿಯ ಜೊತೆ ಹೋಗಿ ಬಾಗಿನ ಅರ್ಪಿಸುತ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ನಿರೀಕ್ಷೆಯನ್ನು ಸಿದ್ದರಾಮಯ್ಯ ಈ ಬಾರಿಯೂ ಸುಳ್ಳಾಗಿಸಿದ್ದಾರೆ. ಮುಖ್ಯಮಂತ್ರಿಗಳೇ ಏಕಾಂಗಿಯಾಗಿ ಬಂದಿರುವಾಗ ತಾನು ಜೊತೆಯಲ್ಲಿ ಪತ್ನಿ ಕರೆದುಕೊಂಡು ಹೋಗೋದು ಸರಿಯಿಲ್ಲ ಅನ್ನಿಸಿತೋ ಏನೋ. ಅಂಬರೀಷ್ ಕೂಡ ಏಕಾಂಗಿಯಾಗಿ ಬಂದಿದ್ರು. ಎಷ್ಟೇ ಆಗ್ಲಿ ಯಥಾ ಮುಖ್ಯಮಂತ್ರಿ ತಥಾ ಸಚಿವ ಅನ್ಬೇಕಲ್ವೇ.
ಮಂಡ್ಯದಿಂದ ಕ್ಯಾಮರಾಮನ್ ಯೋಗೀಶ್ ಜೊತೆ ಮಂಜುನಾಥ್, ಸುವರ್ಣ ನ್ಯೂಸ್. ಸೊ ಇನ್ನು ಪ್ರತ್ಯೇಕ ರಾಜ್ಯದ ಕೂಗು ಕರ್ನಾಟಕದಲ್ಲಿ ಎದ್ದಿರ್ತಕ್ಕಂಥದ್ದು, ತುಳು ರಾಜ್ಯ ಆಗಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನು ಕಸಾಪ ಮಾಜಿ ಅಧ್ಯಕ್ಷ ಪುನರು ನೀಡಿದ್ದಾರೆ. ಅದ್ರ ಬಗ್ಗೆ ನಾವು ವಿಸ್ತೃತ ಚರ್ಚೆಯನ್ನು ಮಾಡ್ತೀವಿ. ನಮ್ಮ ಸ್ಟುಡಿಯೋದಲ್ಲೂ ಅನೇಕ ಗಣ್ಯರಿದ್ದಾರೆ, ಹಾಗೆ ಹೊರಗಡೆನೂ ಕೂಡ ಅನೇಕ ಅತಿಥಿಗಳು ಮತ್ತು ಪುನರು ಸ್ವತಃ ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಸೊ ಅದಕ್ಕಿಂತ ಮೊದಲು ಒಂದು ಬ್ರೇಕ್.